ಬಾಬಾ ಧ್ವನಿ ತರ ಕೇಳಿಸ್ತಲ್ವ ಈಗ? ಹೌದು, ನನಗೂ ಹಾಗೆ ಅನ್ನಿಸ್ತು. ಮತ್ತೆ ಯಾಕೆ ಬರ್ತಾರೆ ಅವರು? ಇದೇನಿದು? ಯಾವಾಗಲೂ ನಾನು ಬಂದ ತಕ್ಷಣ ಸಂತೋಷದಿಂದ ನನ್ನ ಆಶೀರ್ವಾದವನ್ನು ಪಡಿತಾ ಇದ್ದೆ. ಇವತ್ತು ಏಕೆ ನಿಮ್ಮ ಮುಖದಲ್ಲಿ ಆತಂಕ? ಅಲ್ಲ ಬಾಬಾ, ತಾವೀಗ ತಾನೇ ಬಂದು ಹೋದ್ರಿ ಅಲ್ವಾ? ಏನು? ನಾನು ಬಂದು ಹೋದ್ನಾ? ಇದೇನು ಬಾಬಾ ಹೇಗೆ ಹೇಳ್ತಾ ಇದ್ದೀರಾ? ತಾವು ಈಗ ತಾನೇ ಬಂದು ಶಿವಲಿಂಗ ಅಪವಿತ್ರವಾಗಿದೆ, ಅದಕ್ಕೆ ವಿಶೇಷವಾದ ಪೂಜೆ ಆಗಬೇಕು, ಇಲ್ಲ ಅಂದರೆ ಮನೆಗೆ ಕಂಟಕ ಅಂತ ಹೇಳಿ ತಾವೇ ಶಿವಲಿಂಗನ ತಮ್ಮ ಜೊತೆ ತಗೊಂಡು ಹೋದ್ರಲ್ವಾ? ಹೌದು, ಶಿವಲಿಂಗ ಎಲ್ಲಿ? ಏನ್ ಹೇಳ್ತಿದ್ದೀರ ತಾಯಿ? ನಾನು ಬರ್ತಿರೋದೇ ಈಗ. ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನನ್ನ ಕೈಯಿಂದನೇ ಆಗ್ಬೇಕು ಅಂತ ನೀವು ತಾನೇ ಹೇಳಿದ್ದು. ಪೂಜೆ ಮಾಡಕ್ ಬಂದನು ಲಿಂಗನ ತಗೊಂಡೋದ ಅಂತ ಹೇಳ್ತಿದ್ದೀರಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ಯಾ? ಬಾಬಾ, ನೀವು ಬಂದು ಶಿವಲಿಂಗಕ್ಕೆ ಮೃತ್ಯುಂಜಯ ಆಗಾಗಬೇಕು ಅಂತ ನನ್ನ ಹತ್ರ ರುದ್ರನ ಹತ್ರ ಹೇಳಿದ್ರಿ ತಾನೆ. ನಾವು ಮನೆಯವನ್ನೆಲ್ಲ ಒಪ್ಪಿಸಿ ಶಿವಲಿಂಗನ ನಿಮ್ಮ ಕೈ ಕೊಟ್ವಿ. ಈಗ ನೋಡಿದ್ರೆ ಹೀಗೆ ಮಾತಾಡ್ತಿದ್ದೀರಲ್ಲ. ಏನ್ ಹೇಳ್ತಿದ್ಯಾ ವಿಷ್ಣು? ನೀನ್ ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೇಳ್ಬೇಕಾಗಿರೋದು ನೀವು. ಮನೆಯವ್ರಿಗೆಲ್ಲ ಏನೇನೋ ಹೇಳಿ ಭಯ ಬೀಳ್ಸಿ ಮನೇಲಿ ಇರ್ಬೇಕಾಗಿರೋ ಶಿವಲಿಂಗನ ಹೊರಗಡೆ ತಗೊಂಡೋದ್ರಲ್ಲ. ಈಗ ನೋಡಿದ್ರೆ ಖಾಲಿ ಕೈಯಲ್ಲಿ ಬಂದಿದ್ದೀರಾ. ಹೇಳಿ, ಶಿವಲಿಂಗ ಎಲ್ಲಿ? ಏನ್ ಮಾಡಿದ್ರಿ? ಏ ಹುಡುಗಿ, ಯಾರೆದುರು ನಿಂತು ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ? ಬಾಬಾ, ಅವಳನ್ನ ಯಾಕೆ ಬೈತೀರಾ? ಅವಳು ಕೇಳೋದ್ರಲ್ಲಿ ತಪ್ಪೇನಿದೆ? ಹೌದು ಬಾಬಾ, ಯಾಕೋ ನಿಮ್ಮ ವರ್ತನೆ ಮೇಲೆ ಅನುಮಾನ ಬರ್ತಾ ಇದೆ. ರುದ್ರ, ಹೌದು ಬಾಬಾ, ನನಗೂ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಜೈ ಮಹಾಕಾಲ! ಅವಮಾನ, ಅಪನಂಬಿಕೆ. ಈ ಭೈರವನ ಮಾತಿನ ಮೇಲೆ ಅಪನಂಬಿಕೆ. ನಾನು ಆರಾಧಿಸುವ ಕಾಲ ಭೈರವನ ಮೇಲೆ ಆಣೆ. ನಾನು ಬರ್ತಿರೋದು ಈಗ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್